Today I am making this video for the benefit of aspirants of medical education or who want to become doctors. ಅವರಿಗಾಗಿ ನಾನು ಈಗ ನೀಟ್ 2026 ಎಕ್ಸಾಮ್ ಮುಗಿಸಿದ್ದೀರ ಮತ್ತು ಯು ನೋ ಯುವರ್ ಮಾರ್ಕ್ಸ್. ಫಾರ್ ಯುವರ್ ಮಾರ್ಕ್ಸ್ ವಾಟ್ ಟೈಪ್ ರ್ಯಾಂಕ್ ಯು ಆರ್ ಗೆಟಿಂಗ್, ವಿಚ್ ರ್ಯಾಂಕ್ ಯು ಆರ್ ಗೆಟಿಂಗ್ ಅದು ನಿಮಗೆ ಅಜ್ಯೂಮ್ ಮಾಡ್ಬೋದಾಗಿದೆ ಪ್ರೀವಿಯಸ್ ಇಯರ್ಸ್ ನೋಡಿಕೊಂಡು. ಆ ಒಂದು ನಿಮಗೆ ನಿಮ್ಮ ಮಾರ್ಕ್ಸ್ ಗೊತ್ತು, ಅಪ್ರಾಕ್ಸಿಮೇಟ್ ರ್ಯಾಂಕ್ ಗೊತ್ತು. ಎಕ್ಸಿಟ್ ಪೋಲ್ ಥರ, ಎಕ್ಸಿಟ್ ಪೋಲ್ ಅಲ್ಲ, ಆದರೆ ಇಟ್ ಈಸ್ ವೆರಿ ಕ್ಲೋಸ್ ಟು ಫೈನಲ್ ರಿಸಲ್ಟ್. ಅದೇ ರೀತಿ ನಾವು ಅಜ್ಯೂಮ್ ಮಾಡಿರೋದು ಸ್ವಲ್ಪ ಹೆಚ್ಚು ಕಡಿಮೆ ಅಷ್ಟೇ ರ್ಯಾಂಕ್ ಬರುತ್ತೆ. ಆ ರ್ಯಾಂಕಿಗೆ ಎಲ್ಲಿ ಮೆಡಿಕಲ್ ಎಜುಕೇಷನ್ ಸೀಟ್ ಸಿಗುತ್ತೆ, MBBS ಸೀಟ್ ಸಿಗುತ್ತೆ ಅನ್ನೋದನ್ನು ಹೊಸಬರಿಗೆ, ಎಸ್ಪೆಷಲಿ ಪೇರೆಂಟ್ಸ್ ಸಲುವಾಗಿ ನಾನು ಈ ವಿಡಿಯೋನ ಮಾಡ್ತಾಯಿದ್ದೇನೆ. ಎಲ್ಲರಿಗೂ ನಾನೀಗ ಹೇಳ್ತಾ ಇದ್ದೇನೆ, ಎವ್ರಿ ಒನ್ ಹ್ಯಾಸ್ ಗಾಟ್ ದ ಚಾನ್ಸ್ ಟು ಜಾಯಿನ್ ಮೆಡಿಕಲ್ ಎಜುಕೇಷನ್ ಇಫ್ ಯು ಕ್ವಾಲಿಫೈ ನೀಟ್ 2026. ಇಲ್ಲಿ ನಾನು ಈಗ ಹೇಳಿದಾಗೆ 22 lakhs ಪೀಪಲ್ ಬರೆದಿದ್ದರೆ ಅದರಲ್ಲಿ 10 to 11 ಪೀಪಲ್ ಕ್ವಾಲಿಫೈ ಆಗ್ತಿದ್ದಾರೆ. ಹೂ ಆರ್ ಕ್ವಾಲಿಫೈಯಿಂಗ್ ಫಾರ್ ಆರ್ ಎಲಿಜಿಬಲ್ ಟು ಪಾರ್ಟಿಸಿಪೇಟ್ ಇನ್ ಕೌನ್ಸಿಲಿಂಗ್, ಮೆಡಿಕಲ್ ಕೌನ್ಸಿಲಿಂಗ್. ಅವ್ರಿಗೆ ಎಲ್ಲರಿಗೂ ಒಂದೊಂದು ಚಾನ್ಸ್ ಇರುತ್ತೆ. ಇಟ್ ಈಸ್ ಡಿಪೆಂಡ್ ಅಪಾನ್ ಯುವರ್ ಮೆರಿಟ್ ಆ್ಯಂಡ್ ಮನಿ. ನಿಮ್ಮ ಹತ್ರ ಒಂದು ಮೆರಿಟ್ ಇರಬೇಕು, ಇಲ್ಲ ಅಂತಂದರೆ ಫೈನಾನ್ಸ್ ಇರಬೇಕು. ಈ ಎರಡರಲ್ಲಿ ಒಂದಿದ್ದರೆ ಕ್ವಾಲಿಫೈ ಎಲ್ಲರಿಗೂ ಕೂಡ ಮೆಡಿಕಲ್ ಎಜುಕೇಷನ್ ಜಾಯ್ನ್ ಆಗಲಿಕ್ಕೆ ಚಾನ್ಸ್ ಉಂಟು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈಗ ಮೊದಲನೇದಾಗಿ ಎಲ್ಲಿ ಯಾವ ರ್ಯಾಂಕಿಗೆ ಎಲ್ಲಿ ಸಿಗಬಹುದು ಅನ್ನೋದನ್ನು ಇದು ಒಂಥರ ಎಕ್ಸಿಟ್ ಪೋಲ್ ಥರ ನಾನು ಮಾಡ್ತಾಯಿದ್ದೇನೆ. ಯಾರ್ಯಾರಿಗೆ ಎಲ್ಲೆಲ್ಲಿ ಚಾನ್ಸ್, ಯಾವ ರ್ಯಾಂಕಿಗೆ ಎಲ್ಲಿ ಸಿಗಬಹುದು. ಇಲ್ಲಿ ದೇರ್ ಆರ್ ಪ್ಲೆಂಟಿ ಆಫ್ ಮೆಡಿಕಲ್ ಕಾಲೇಜ್ ಇನ್ ಇಂಡಿಯಾ. ಅಲ್ಲಿ ಡಿಫ್ರೆಂಟ್ ವೇಸ್. ಈಗ ಮತ್ತೊಂದು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಎಲ್ಲರಿಗೂ ಚಾನ್ಸ್ ಹೇಗಿದೆಯೋ ಅದೇ ರೀತಿ ಕೂಡ ಎವ್ರಿ ಒನ್ ಶುಡ್ ಗೋ ಥ್ರೂ ಕೌನ್ಸಿಲಿಂಗ್ ಓನ್ಲಿ. ವಿದೌಟ್ ಕೌನ್ಸಿಲಿಂಗ್, ವಿದೌಟ್ ಟೇಕಿಂಗ್ ಪಾರ್ಟ್ ಇನ್ ಕೌನ್ಸಿಲಿಂಗ್ ಯು ಕೆನಾಟ್ ಜಾಯಿನ್ ಎನಿವೇರ್. ಇಟ್ ಈಸ್ ಇಂಪಾಸಿಬಲ್ ಟಾಸ್ಕ್. ಈವನ್ private or deemed university managements, they don't have any power to fill their own on their own to their college. ಅದಕ್ಕಾಗಿ if you want to join even private colleges or deemed university management quota seat also, you should take part in counseling. ಆ ಕೌನ್ಸಿಲಿಂಗ್ ಏನು ಅನ್ನೋದನ್ನು ನಾನು ಮುಂದಿನ ವೀಡಿಯೋಗಳಲ್ಲಿ ನಿಮಗೆ ಡಿಟೇಲ್ ಆಗಿ ಕೊಡ್ತೀನಿ. ಆದರೆ ಈಗ ಬ್ರೀಫಾಗಿ ನಾನು ನಿಮಗೆ ಹೇಳ್ತಾ ಇರೋದು, ಯಾವ ರ್ಯಾಂಕಿನವರಿಗೆ ಎಲ್ಲಿ ಸಿಗುವ ಚಾನ್ಸ್ ಇದೆ, ಎಲ್ಲಿ ಅವರು ಕೌನ್ಸಿಲಿಂಗ್ ಪಾರ್ಟಿಸಿಪೇಟ್ ಮಾಡಬೇಕು ಅಂಥೇಳಿ ಅದನ್ನು ಬ್ರೀಫಾಗಿ ಹೇಳ್ತೀನಿ. ಸ್ವಲ್ಪ ಎಂಡ್ವರೆಗೂ ನೀವು ಈ ವಿಡಿಯೋನ ಎಂಡ್ವರೆಗೂ ನಿಮ್ಗೆ ಗೊತ್ತಾದರೆ ನೋಡಿದರೆ ನಿಮಗೆಲ್ಲ ಗೊತ್ತಾಗುತ್ತೆ. ನಿಮಗೆ ಎಲ್ಲಿ ನಿಮ್ಮ ರ್ಯಾಂಕಿಗೆ ಎಲ್ಲಿ ಯಾವ ಕಾಲೇಜ್ ಸಿಗುವ ಅವಕಾಶಗಳುಂಟು, ಎಲ್ಲಿ ನೀವು MCC ಥ್ರೂ ಹೋಗಬೇಕು ಕೌನ್ಸಿಲಿಂಗಿಗೆ, ಆರ್ KE ಥ್ರೂ ಹೋಗಬೇಕು ಅನ್ನೋದನ್ನು ನಿಮ್ಗೆ ಗೊತ್ತಾಗುತ್ತೆ. ದಯವಿಟ್ಟು ನಾನು ಈ ವಿಡಿಯೋದಲ್ಲಿ ನನ್ನ ಪೇಜ್ ಅಥವಾ ಟೈಟಲ್ ಪೇಜ್ ನೋಡಿರ್ಬೋದು. ಇದನ್ನು ಯಾರಿಗೆ ಹೇಗೆ ಮಾಡ್ತಿದ್ದೇನೆ ಅಂತಲೇ, ದಟ್ ಮೀನ್ಸ್ ಎವ್ರಿ ಕ್ವಾಲಿಫೈ ಕ್ಯಾಂಡಿಡೇಟ್ ಹ್ಯಾಸ್ ಗಾಟ್ ದ ಚಾನ್ಸ್ ಟು ಜಾಯಿನ್ ಮೆಡಿಕಲ್ ಕಾಲೇಜ್ ಇನ್ ಇಂಡಿಯಾ ಆರ್ MBBS ಇನ್ ಇಂಡಿಯಾ. ಅದು ನನ್ನ ಮೇನ್ ಟೈಟಲ್ ಆಗಿದೆ. ಆದರೆ ಎಲ್ಲಿ ವಿಚ್ ಕೌನ್ಸಿಲಿಂಗ್, MCC ಆರ್ KE ಥ್ರೂ ದೇ ಶುಡ್ ಗೋ, ಫೀಸ್ ಸ್ಟ್ರಕ್ಚರ್ ಏನು, ಅದ್ರ ಬಗ್ಗೆ ನಾನು ಒಂದು ಟೇಬಲನ್ನು ಕೊಟ್ಟಿದ್ದೇನೆ. ನೀವು ಈಗಾಗಲೇ ನೋಡಿರ್ತೀರ. ಆ ಟೇಬಲ್ ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ ಯಾವ ಇನ್ಸ್ಟಿಟ್ಯೂಷನ್ನು, ಯಾವ ಕಾಲೇಜ್ ಇದ್ದಾವೆ, ಎಷ್ಟು ಫೀಸ್ ಇರುತ್ತೆ. ಅದೇ ರೀತಿ ನೀವು ನೆಕ್ಸ್ಟ್ ಎಷ್ಟು ರ್ಯಾಂಕಿನವ್ರಿಗೆ ಸಿಗೋ ಚಾನ್ಸ್ ಇದೆ, ಒಂದು ಕಾಲಮ್ ಇದೆ. ನೆಕ್ಸ್ಟ್ ಕೌನ್ಸಿಲಿಂಗ್ MCC ಥ್ರೂ ಹೋಗಬೇಕು ಆರ್ KE ಥ್ರೂ. MCC ಅಂದರೆ ಮೆಡಿಕಲ್ ಕೌನ್ಸಿಲಿಂಗ್ ಕಮಿಟಿ ಅಂತೇಳಿ, KE ಅಂದರೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಂಥೇಳಿ. ಈಗ ನಾನು MCC ಕಂಡಕ್ಟ್ ಮಾಡುವ ಕೌನ್ಸಿಲಿಂಗ್ ಥ್ರೂ ನೀವು ಯಾವ ಕಾಲೇಜಿಗೆ ಹೋಗ್ಬೋದು ಅನ್ನೋದನ್ನು ಹೇಳ್ತೇನೆ. ಏಮ್ಸ್, ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್, ಅರೌಂಡ್ 25 ಕಾಲೇಜ್ ಆರ್ ದೇರ್ ಆಲ್ ಓವರ್ ಇಂಡಿಯಾ. ಆ ಕಾಲೇಜುಗಳಿಗೆ ನೀವು ಜಾಯ್ನ್ ಆಗಬೇಕು ಅಂತಂದರೆ ಇಲ್ಲಿ ಮಿನಿಮಮ್ ಗೌರ್ಮೆಂಟ್ ಫೀಸ್ ಇರುತ್ತೆ, ಮೆರಿಟ್ ಬೇಕಾಗಿರುತ್ತೆ. ಇಲ್ಲಿ ಅರೌಂಡ್ 30,000ವರೆಗೆ ನಿಮಗೆ ಏಮ್ಸ್ ಕಾಲೇಜುಗಳು ಸಿಗೋ ಚಾನ್ಸ್ ಇರುತ್ತೆ. ಅಲ್ಲಿ ಯಾರಿಗೆ ಆಲ್ ಇಂಡಿಯಾ ರ್ಯಾಂಕ್ 30,000 ಒಳಗೆ ಬಂದಿದೆಯೋ ಅವರು ಈ MCC ಕೌನ್ಸಿಲಿಂಗ್ ಥ್ರೂ ಈ ಕಾಲೇಜಿಗೆ ಪ್ರಯತ್ನ ಮಾಡ್ಬೋದು. ಅದೇ ರೀತಿ MCC ಫಿಲ್ಲಿಂಗ್ ಅಪ್ 15% ಆಫ್ ಆಲ್ ಇಂಡಿಯಾ ಕೋಟಾ ಆಫ್ ಆಲ್ ದ ಮೆಡಿಕಲ್ ಕಾಲೇಜ್ ಇನ್ ಇಂಡಿಯಾ.
ಇಂಡಿಯಾದಲ್ಲಿರೋ ಎಲ್ಲ ಗೌರ್ಮೆಂಟ್ ಕಾಲೇಜುಗಳ 15% ಸೀಟ್ಗಳನ್ನು MCC ಥ್ರೂ ಫಿಲ್ ಮಾಡ್ತಾರೆ. ಅಲ್ಲಿ ನೀವು ಇಫ್ ಯು ವಾಂಟ್ ಟು ಜಾಯಿನ್ ಎನಿ ಗೌರ್ಮೆಂಟ್ ಕಾಲೇಜ್ ಇನ್ ಎನಿ ಅದರ್ ಸ್ಟೇಟ್, ಯು ಹ್ಯಾವ್ ಟು ಪಾರ್ಟಿಸಿಪೇಟ್ ಇನ್ MCC ಕೌನ್ಸಿಲಿಂಗ್. ಅದರ ನಂತರ ನಿಮಗೆ ಕರ್ನಾಟಕ ಗೌರ್ಮೆಂಟ್ ಕಾಲೇಜಿನಲ್ಲಿ ಜಾಯ್ನ್ ಆಗಬೇಕು ಅಂತಂದರೆ ಆಲ್ ಇಂಡಿಯಾ ಕೋಟಾ ಬಿಟ್ಟು ಉಳಿದ 85% ಕೋಟಾ ಫಿಲ್ಲಿಂಗ್ ಅಪ್ ಬೈ ಅವರ್ KEA, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ. ಕರ್ನಾಟಕದಲ್ಲಿರುವ ಗೌರ್ಮೆಂಟ್ ಕಾಲೇಜುಗಳ 85% ಸೀಟ್ಗಳನ್ನು KEA ಅವರು ಮಾಡ್ತಾರೆ. ಇಲ್ಲಿ ನೀವು ರಿಜಿಸ್ಟರ್ ಮಾಡಬೇಕಾಗುತ್ತೆ, ಇಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಾಗುತ್ತೆ ಫಾರ್ ಗೆಟಿಂಗ್ ಅಡ್ಮಿಷನ್ ಇನ್ ಕರ್ನಾಟಕ. ಇಲ್ಲಿಯೂ ಕೂಡ ಅರೌಂಡ್ 1 ಲ್ಯಾಕ್ವರೆಗೆ ನಿಮಗೆ ಯಾರಿಗೆ ಆಲ್ ಇಂಡಿಯಾ ರ್ಯಾಂಕ್ನಲ್ಲಿ 1 ಲ್ಯಾಕ್ವರೆಗೆ ಇದೆ ಅವರಿಗೆ ಗೌರ್ಮೆಂಟ್ ಸೀಟು ಅಥವಾ ಗೌರ್ಮೆಂಟ್ ಸೀಟ್ ಇನ್ ಪ್ರೈವೇಟ್ ಕಾಲೇಜ್ಗಳಲ್ಲಿ ಸಿಗುವ ಅವಕಾಶ ಇರ್ತದೆ. ಅವರು ಇಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಾಗ್ತದೆ. ಇನ್ನು ಇವನ್ ಹೊರತಾಗಿ ಈಗ 1,20,000 30,000ವರೆಗೆ ಬೇರೆ ಬೇರೆ ಕೋಟಾದಲ್ಲಿ ಅದು ಇದು ಸಿಗಬಹುದು, ಡಿಪೆಂಡ್ ಅಪಾನ್ ರಿಸರ್ವೇಷನ್. ಕನ್ನಡ ಮೀಡಿಯಮ್ಮು ಅಥವಾ ರೂರಲ್ ಅಥವಾ SC ST ಅವರಿಗೆ. ಇನ್ನು ಉಳಿದವರಿಗೆ ಅಬೌಟ್ 2 lakhs ರ್ಯಾಂಕ್ ಇದ್ದವರಿಗೆ ಅವರಿಗೇನು ಮೆಡಿಕಲ್ ಎಜುಕೇಷನ್ ಇಸ್ ನಾಟ್ ಎ ಡ್ರೀಮ್ ಫಾರ್ ದೆಮ್. ಇಫ್ ದೇ ಹ್ಯಾವ್ ಮನಿ ದೇ ಕ್ಯಾನ್ ಪಾರ್ಟಿಸಿಪೇಟ್ ಇನ್ MCC ಮೆಡಿಕಲ್ ಕೌನ್ಸಿಲಿಂಗ್ ಕಮಿಟಿ ಡೆಲ್ಲಿ. ಅಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಿದರೆ ಡೀಮ್ಡ್ ಯೂನಿವರ್ಸಿಟಿ, ನೋಡಿ ಡೀಮ್ಡ್ ಯೂನಿವರ್ಸಿಟಿಗಳಿದ್ದಾವಲ್ಲ ಇಂಡಿಯಾದಲ್ಲಿ ಬಹಳಷ್ಟು ಇದ್ದಾವೆ. ಅದರಲ್ಲಿ ಕರ್ನಾಟಕದಲ್ಲಿ ಸುಮಾರು 8-10 ಕಾಲೇಜುಗಳಿದೆ ಡೀಮ್ಡ್ ಯೂನಿವರ್ಸಿಟಿ. ಅಲ್ಲಿ ನಿಮಗೆ ಯೂನಿವರ್ಸಿಟಿ ಸೀಟ್ ಬೇಕು ಅಂತಂದರೆ ನೀವು MCC ರಿಜಿಸ್ಟ್ರೇಷನ್ ಮಾಡಬೇಕಾಗುತ್ತೆ ಫಾರ್ ಕೌನ್ಸಿಲಿಂಗ್. ಆದರೆ ಇಲ್ಲಿ ಒಂದು ಪ್ರಾಬ್ಲಮ್ ಇದೆ, ಹೂ ಆರ್ ಹ್ಯಾವಿಂಗ್ ಮನಿ, ಹೂ ಕ್ಯಾನ್ ಪೇ ದ ಹ್ಯೂಜ್ ಅಮೌಂಟ್, ದೇ ಕ್ಯಾನ್ ಪಾರ್ಟಿಸಿಪೇಟ್. ಇಲ್ಲಿ ನಿಮಗೆ 10 ಲಕ್ಷದವರೆಗೂ ಅಂದರೆ ಕೊನೆಯ ರ್ಯಾಂಕ್ ಕ್ಯಾಂಡಿಡೇಟಿಗೂ ಸಿಗುವ ಅವಕಾಶಗಳಿರ್ತದೆ. ಆದ್ದರಿಂದ ಇಫ್ ಆರ್ ಏಬಲ್ ಟು ಪೇ 20 to 35 lakhs per annum, they can participate in MCC counseling for deemed university. ಅದನ್ನು ಬಿಟ್ಟರೆ ನೆಕ್ಸ್ಟ್ ಪ್ರೈವೇಟ್ ಕಾಲೇಜಸ್ ಕರ್ನಾಟಕದಲ್ಲಿ ಆಲ್ ಓವರ್ ಇಂಡಿಯಾ ದೇರ್ ಆರ್ ಪ್ಲೆಂಟಿ ಆಫ್ ಪ್ರೈವೇಟ್ ಕಾಲೇಜಸ್. ಕರ್ನಾಟಕದಲ್ಲಿ ಕೂಡ ತುಂಬ ಇದ್ದಾವೆ. ಅವರ ಮ್ಯಾನೇಜ್ಮೆಂಟ್ ಕೋಟಾ ಅಥವಾ NRI ಕೋಟಾ ಈ ಥರ ಸೀಟ್ಗಳನ್ನು ಅವರು ಈ KEA ಥ್ರೂನೇ ಅವರು ಫಿಲ್ ಮಾಡಬೇಕಾಗುತ್ತೆ. ಇಫ್ ಯು ವಾಂಟ್ ಇವನ್ ಮ್ಯಾನೇಜ್ಮೆಂಟ್ ಕೋಟಾ ಆಲ್ಸೋ ಯು ಶುಡ್ ಟೇಕ್ ಪಾರ್ಟ್ ಇನ್ KEA ಕೌನ್ಸಿಲಿಂಗ್. ಅಲ್ಲಿಂದ ಹೋದರೆ ಮಾತ್ರ ನಿಮಗೆ ಅವ್ರದ್ದು ಫಿಕ್ಸ್ಡ್ ಫೀಸನ್ನು ಅನೌನ್ಸ್ ಮಾಡಿರ್ತಾರೆ. ಅದನ್ನು ನೋಡಿಕೊಂಡು ನೀವು ಕೌನ್ಸಿಲಿಂಗ್ನಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಾಗ್ತದೆ, ಆಪ್ಷನ್ ಎಂಟ್ರಿ ಕೊಡಬೇಕಾಗುತ್ತೆ. ಇಫ್ ಯು ಆರ್ ಏಬಲ್ ಟು ಪೇ 20 to 35 lakhs per annum, you can take part in KEA counseling to join private seats, management seats. ಅದಕ್ಕಾಗಿ there is no other option for any candidate without going through counseling. ಎರಡೇ ದಾರಿ ಇರೋದು, ಒಂದು MCC ಥ್ರೂ, ನೆಕ್ಸ್ಟ್ KEA ಥ್ರೂ. ಅದಕ್ಕಾಗಿ ಇಟ್ ಈಸ್ ಡಿಪೆಂಡ್ ಅಪಾನ್ 2 things. One is your rank. If you are having below 1 lakh or 1,50,000 below, you can try for government seats or government seats in private colleges or any other based on your reservation. ಅದು ಇವನ್ ಬಿಟ್ಟ ನಂತರ ಇದಕ್ಕೂ ಹೆಚ್ಚಿನ ರ್ಯಾಂಕ್ ಇದ್ದವರು more than 2 lakhs who are having up to 10 lakhs, they can try deemed university seats or private seats through counseling only. Even private management of deemed university or private college, they don't have any right to fill even single seat. Some people may misguide you people. ಅವ್ರು ಹೇಳ್ತಾರೆ ನಾವು ಕೊಡಿಸ್ತೇವೆ ಅಂಥೇಳಿ ಅಡ್ವರ್ಟೈಸ್ಮೆಂಟ್ ಎಲ್ಲ ಕೊಡ್ತಿರ್ತಾರೆ. ಅವಕ್ಕೆಲ್ಲ ನೀವು ಡೋಂಟ್ ಅಕ್ಸೆಪ್ಟ್ ದೋಸ್ ಥಿಂಗ್ಸ್. ಅವ್ರನ್ನ ಅಪ್ರೋಚು ಮಾಡಬೇಡಿ ಯಾರಿಗೂ ಕೂಡ. ನೀವು ಏಕದಮ್ MCC ನಿಕ್ಕಿನ್, ಇದು MCC ಕೌನ್ಸಿಲಿಂಗ್ದು ಈ ವೆಬ್ಸೈಟನ್ನು ಡೈಲಿ ನೋಡ್ತಿರ್ರಿ. ಅದೇ ರೀತಿ KEA ವೆಬ್ಸೈಟನ್ನು ಓಪನ್ ಮಾಡ್ತಾ ನೋಡ್ತಿರ್ರಿ. ನಿಮ್ಮ ರ್ಯಾಂಕಿನ ಪ್ರಕಾರ ಅಕಾರ್ಡಿಂಗ್ ಟು ಯುವರ್ ಮನಿ ಪವರ್ ಆರ್ ಫೈನಾನ್ಷಿಯಲ್ ಕಂಡೀಷನ್ ನೀವು ಪಾರ್ಟಿಸಿಪೇಟ್ ಮಾಡಿ ಮತ್ತು ಮೆಡಿಕಲ್ ಸೀಟ್ ತೆಗೆದುಕೊಳ್ಳಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸೋದಕ್ಕೆ ಮುಂಚೆ ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ. ಇಫ್ ಯು ಸಬ್ಸ್ಕ್ರೈಬ್ ಮೈ ಚಾನಲ್
ಐ ವಿಲ್ ಮೇಕ್ ವಿಡಿಯೋಸ್ ಟಿಲ್ ಎಂಡ್ ಆಫ್ ದಿಸ್ ಕೌನ್ಸಿಲಿಂಗ್ ಸಿಸ್ಟಮ್. ಈಗ ಮುಂದಿನ ನನ್ನ ವಿಡಿಯೋದಲ್ಲಿ ನಾನು MCC ಕೌನ್ಸಿಲಿಂಗ್, MCC ಥ್ರೂ ಯಾವ ಕಾಲೇಜಿಗೆ ಹೋಗ್ಬೋದು, ಯಾರ್ಯಾರಿಗೆ ಎಲ್ಲೆಲ್ಲಿ ಸಿಗೋ ಚಾನ್ಸ್ ಇರುತ್ತೆ, ಡಿಟೇಲ್ ಇನ್ಫಾರ್ಮೇಷನನ್ನು ಸಪ್ರೇಟ್ ವಿಡಿಯೋ ಮಾಡ್ತಾಯಿದ್ದೇನೆ. ಯಾರು ಹೂ ವಾಂಟ್ ಟು ಜಾಯಿನ್ ಏಮ್ಸ್ ಆರ್ ಬೆಸ್ಟ್ ಯೂನಿವರ್ಸಿಟೀಸ್ ಇನ್ ಇಂಡಿಯಾ ಅವರಿಗೆ ಮತ್ತು ಡೀಮ್ಡ್ ಯೂನಿವರ್ಸಿಟಿ ಜಾಯ್ನ್ ಆಗಬೇಕಾದವರಿಗೆ ಈ MCC ಕೌನ್ಸಿಲಿಂಗ್ ವಿಡಿಯೋನ ತಪ್ಪದೆ ನೋಡಿ. ಅದೇ ರೀತಿ KE ಸ್ಟೇಟ್ ಕೋಟಾದ ಸೀಟ್ಗಳ ಬಗ್ಗೆ, ಇಲ್ಲಿ ಪ್ರೈವೇಟ್ ಮ್ಯಾನೇಜ್ಮೆಂಟ್ ಸೀಟ್ಗಳ ಬಗ್ಗೆ ಒಂದು ಸಪ್ರೇಟ್ KE ಬಗ್ಗೆ ನಾನು ಒಂದು ವಿಡಿಯೋನ ಮಾಡ್ತಾಯಿದ್ದೇನೆ, ಕೌನ್ಸಿಲಿಂಗ್ ಬಗ್ಗೆ. ಅದನ್ನು ಕೂಡ ನೀವು ನೋಡಿ ಅಂತ ಹೇಳ್ತಾ ನಾನು ಮುಗಿಸ್ತೇನೆ.